ಎಲ್ರಿಗೂ ಶುಭೋದಯ ಬಸ್ಸು. ನೆನೆ ಮ್ಯಾಚ್ ನಮ್ಮ RCB ಅದ್ದೂರಿಯಾಗಿ ಗೆಲ್ತಾ ಇದ್ದಂಗೆ ಪಾಯಿಂಟ್ಸ್ ಟೇಬಲ್ನ ನೋಡುವಂಥ ಸಮಯ. GT ಪೊಸಿಷನ್ ಏನಾಗಿದೆ, RCB ಪೊಸಿಷನ್ ಏನಾಗಿದೆ, ಇವತ್ತಿನ ಡಬಲ್ ಹೆಡರ್ ಏನು, ಗೆಲ್ತು ಅಂದರೆ ಯಾರ್ಯಾರು ಯಾವ ಪೊಸಿಷನ್ಗೆ ಹೋಗ್ಬೋದೆಲ್ಲ ನೋಡುವಂಥ ಸಮಯ. ಸೊ ಪಾಯಿಂಟ್ಸ್ ಟೇಬಲ್ನ ಡಿಸ್ಪ್ಲೇ ಮಾಡಿದ್ದೀನಿ, ಕ್ಲಾರಿಟಿ ಇದೆ ಇವಾಗ RCBಗೆ ಏನು ಆಗಿದೆ ಅಂತ. ನೆಟ್ ರನ್ ರೇಟ್ ಅಂತ ಮಟ್ಟದ ಹೆವಿ ಮಟ್ಟದ ಗ್ರೋ ಆಗಿರಲಿಲ್ಲ. ನಾವು ಅಂದ್ಕೊಂಡ್ವಿ ಒಂದು ಪಾಯಿಂಟಲ್ಲಿ ಹೆವಿ ಮಟ್ಟದ ಗ್ರೋತ್ ಆಗುತ್ತೆ, ಒಂದು 3-4 ಓವರ್ ಸ್ಪೇರ್ ಹೊಡಿತಾರೆ ಅಂತ ಅಂದ್ಕೊಂಡಿದ್ವಿ. ಬಟ್ ಇಲ್ಲ, ಹಂಗಾಗಲಿಲ್ಲ. ಕ್ಲೋಸ್ಗೆ ಹೋಯ್ತು ಮ್ಯಾಚು. ನೆಟ್ ರನ್ ರೇಟ್ ಅಂಥ ಮಟ್ಟದೇನು ಇನ್ಕ್ರೀಸ್ ಏನಾಗಲಿಲ್ಲ ನಮಗೆ. ಆದರೂ ಕೂಡ ನಾವು ಸಿಕ್ಕಾಪಟ್ಟೆ ಪಾಸಿಟಿವಲ್ಲಿದ್ದೀವಿ. ಕಂಪೇರ್ ಮಾಡ್ತು ಅಂದರೆ ಬೇರೆಯವ್ರಿಗೆಲ್ಲ ಪಂಜಾಬ್ ಕಿಂಗ್ಸ್ ಒಬ್ಬರೇ ನಮಗಿಂತ ಪಾಸಿಟಿವಲ್ಲಿರೋ. ಪಂಜಾಬ್ ಕಿಂಗ್ಸ್ ಬರೋ ಮ್ಯಾಚ್ಗಳನ್ನೆಲ್ಲ ಎಲ್ಲ ಗೆದ್ದಿರುವಂಥ ಟೀಮ್ ಜೊತೆಗೆ ನಾವು ನೆಟ್ ರನ್ ರೇಟ್ನ ಕಾಂಪಿಟೇಷನ್ಗೆ ಇಟ್ಕೊಂಡಿದ್ದೀವಿ. 1.101 ನೆಟ್ ರನ್ ರೇಟ್ ಏನು ಮ್ಯಾಟ್ರ್ ಆಗಲ್ಲ ಬಿಡುಗರು RCBಗೆ ಅಂತ ಹೇಳ್ತು ಅಂತಂದರೆ ಮ್ಯಾಟ್ರ್ ಆಗ್ಬೋದು ಗುರು, ಯಾರಿಗೆ ಗೊತ್ತು. ಆ ಒಂದು ಪೊಸಿಷನ್ ವೈಸ್ ಸೆಕೆಂಡ್ ಮತ್ತು ಥರ್ಡ್ ಪೊಸಿಷನ್ ವೈಸ್ ಏನಾದ್ರು ಬಂತು ಅಂದಾಗ ಅವಾಗ ನಾವು ಫಸ್ಟ್ 2 ಪೊಸಿಷನಲ್ಲಿ ಕ್ವಾಲಿಫೈ ಆಗೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿದೆ. ಸೊ ಅಲ್ಲಿನ ನೆಟ್ ರನ್ ರೇಟ್ ಬಂತು ಫೈನಲಲ್ಲಿ ಅಂತ ಅಂದರೆ ಫೈನಲ್ ಟೈಮಲ್ಲಿ ಅಂದರೆ ಲೀಗ್ ಸೀಸನ್ ಎಂಡ್ ಆಗುವಂಥ ಟೈಮಲ್ಲಿ ಅಂತಂದರೆ ಅವಾಗ ಸಿಕ್ಕಾಪಟ್ಟೆ ಮ್ಯಾಟ್ರ್ ಆಗುತ್ತೆ. ನೋಡಿ 3ನೇ ಸ್ಥಾನದಲ್ಲಿರೋರು ಅವರು ಕೂಡ 0.790 ಬಟ್ ಪಾಯಿಂಟಲ್ಲಿರೋರು ನಾವು 1 ಪಾಯಿಂಟಲ್ಲಿದ್ದೀವಿ. ಸೊ ಅದರಿಂದ ಸಿಕ್ಕಾಪಟ್ಟೆ ಪಾಸಿಟಿವಲ್ಲಿ ಇಟ್ಕೊಂಡಿದ್ದೀನಿ. ಅವರು ರಾಜಸ್ಥಾನ್ ರಾಯಲ್ಸ್ ಕೂಡ ಬೆಟ್ರಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅವರು ಕೂಡ 10 ಪಾಯಿಂಟ್ ಇಟ್ಕೊಂಡಿದ್ದಾರೆ. ಸೇಮ್ ನಮ್ಮ ಥರನೇ ಆಡಿದರೆ 2 ಮ್ಯಾಚ್ನ ಸೋತು 5 ಮ್ಯಾಚ್ನ ಗೆದ್ದಿರೋಂಥ ರಾಜಸ್ಥಾನ್ ರಾಯಲ್ಸು. ಬಟ್ RCB ಕೊಡುವಂಥ ಕಾನ್ಫಿಡೆನ್ಸ್ನ ರಾಜಸ್ಥಾನ್ ರಾಯಲ್ಸ್ ಅಂತೂ ಕೊಡ್ತಾ ಇಲ್ಲ. ಅಂದರೆ ಚೆನ್ನಾಗಿ ಆಡಿದ್ದಾರೆ ಅಷ್ಟೇ, ಬಟ್ ಟೀಮ್ ಕೊಡುವಂಥ ಕಾನ್ಫಿಡೆನ್ಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಪಂಜಾಬ್ ಕಿಂಗ್ಸ್ ಅಂತೂ ಸೈಕಾಗಿ ಕಾಣಿಸ್ಕೊತಾ ಇದ್ದಾರೆ. ಇವತ್ತು ಪಂಜಾಬ್ ಕಿಂಗ್ಸ್ದು ಮ್ಯಾಚ್ ಇದೆ. ಪಂಜಾಬ್ ಕಿಂಗ್ಸ್ ಇವತ್ತು ಗೆಲ್ತು ಅಂದರೆ ಎಲ್ಲಿರ್ತಾರೋ ಅಲ್ಲೇ ಇರ್ತಾರೆ. ಇನ್ನೇನು ಅದಕ್ಕಿಂತ ಮೇಲೆ ಹೋಗೋಕ್ಕಾಗತ್ತಾ? ಎಲ್ಲಿ ಹೋಗೋಕ್ಕಾಗತ್ತೆ? ಪಂಜಾಬ್ ಕಿಂಗ್ಸು ಇವತ್ತು ಕೂಡ ನನಗೇನೋ ಗೆಲ್ತಾರೆ ಅಂತಲೇ ಅನ್ನಿಸಿದೆ ಮಗ. ಹೌದು, ಹೆವಿ ಕಾನ್ಫಿಡೆನ್ಸ್ ಇದೆ. ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಪಂಜಾಬ್ ಕಿಂಗ್ಸು ಮೊದಲನೇ ಮ್ಯಾಚ್ ನಡೀತಿದೆ. ಸೆಕೆಂಡ್ ಮ್ಯಾಚ್ SRH ವರ್ಸಸ್ RR ನಡೀತಾ ಇದೆ. ಸೊ RR ಇನ್ ಕೇಸ್ ಗೆತ್ತು ಅಂತಂದರೆ ಸೆಕೆಂಡ್ ಪೊಸಿಷನ್ಗೆ ಬರ್ತಾರೆ. 12 ಪಾಯಿಂಟ್ ತೊಗೊಳೋದ್ರ ಮೂಲಕ RCBನ ಕೆಳಗಡೆ ಹಾಕ್ತಾರೆ. RCBಗೆ ಒಂದಿನ ಕೂಡ ಇರೋದಕ್ಕೆ ಬಿಡೋದಿಲ್ಲ 2ನೇ ಪೊಸಿಷನಲ್ಲಿ. ಸೊ ಇವತ್ತು RR ಸೋಲ್ತು ಅಂತಂದರೆ ಖಂಡಿತ SRH ಅವರು 10 ಪಾಯಿಂಟ್ನ ಮಾಡೋದ್ರ ಮೂಲಕ ಅವರು ಏನಾದರೂ ಸಖತ್ ರನ್ ರೇಟ್ ಏನಾದರೂ ಗೆದ್ರು ಅಂತಂದರೆ ಅವರು ಕೂಡ 2ನೇ ಪೊಸಿಷನ್ಗೆ ಬರುವಂಥ ಚಾನ್ಸ್ ಇದೆ. ನೋಡಿ, ಬಾಟಮ್ ಆಫ್ ದ ಟೇಬಲ್ ಇದ್ದಂಥ SRH, CSKನೂ ಕೂಡ ಅಷ್ಟೇ ಬಾಟಮ್ ಆಫ್ ದ ಟೇಬಲ್ ಇತ್ತು. ಸೊ ಇಬ್ಬರು ಕೂಡ ಇವಾಗ ಮೇಲ್ಮೇಲ್ಗಡೆ ಬರ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಬೆಟ್ರಾಗಿ ಪರ್ಫಾರ್ಮ್ ಮಾಡಿದ್ದಾರೆ SRH ಗೆದ್ರು ಅಷ್ಟೇ, ಇವತ್ತು ಇವ್ರು ಗೆದ್ರು ಅಷ್ಟೇ, RR ಗೆದ್ರು ಅಷ್ಟೇ. RCB ಕೆಳಗೆ ಬರುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. SRH ಗೆದ್ರೆ ಮಾರ್ಜಿನ್ ಮೇಲೆ ಬರುತ್ತೆ, ನಾವು ಕೆಳಗಡೆ ಬರ್ತೀವ ಇಲ್ವಾ ಅನ್ನೋದು. ಬಟ್ RR ಗೆಲ್ತು ಅಂದರೆ ಸಲೀಸ ಕೆಳಗಡೆ ಬಂದೇ ಬರ್ತೀವಿ, ಯಾಕಂದರೆ 12 ಪಾಯಿಂಟ್ ತೊಗೊಂತಾರೆ ಅವರು. ಇನ್ ಕೇಸ್ ಏನಾದ್ರು ಪಂಜಾಬ್ ಕಿಂಗ್ಸ್ ಏನಾದ್ರು ಸೋತೋಗ್ಬಿಡ್ತು ಈ ಮ್ಯಾಚ್ನ, ಡೆಲ್ಲಿ ಕ್ಯಾಪಿಟಲ್ಸ್ ಗೆದ್ಬಿಡ್ತು ಅಂತ ಇಟ್ಕೊಳ್ಳಿ, ಅವಾಗ ಒಳ್ಳೆ ಸೀನ್ಸ್ ಆಗುತ್ತೆ ಪಾಯಿಂಟ್ಸ್ ಟೇಬಲಲ್ಲಿ. 4 ಮ್ಯಾಚ್ನ ಗೆಲ್ಲೋದ್ರ ಮೂಲಕ ಅವರು ಕೂಡ 8 ಪಾಯಿಂಟಲ್ಲಿ ನಿಂತ್ಕೊತಾರೆ. SRH ಏನಾದ್ರು ಸೋಲ್ತು ಅಂದರೆ ಅವರು ಕೂಡ 8 ಪಾಯಿಂಟಲ್ಲಿ ನಿಂತ್ಕೊತಾರೆ. ಸೊ ಅಲ್ಲಿ ಫೈಟು ಸ್ಟಾರ್ಟ್ ಆಗುತ್ತೆ. ಸೊ 10 ಪಾಯಿಂಟ್ ಇಟ್ಕೊಂಡ್ರವರು 2 ಟೀಮು, ಅದೇ RCB ಆ್ಯಂಡ್ RR. 8 ಪಾಯಿಂಟ್ ಇಟ್ಕೊಂಡಿರೋದು ಒಂದೇ ಟೀಮು, ಅದು SRH. 6 ಪಾಯಿಂಟ್ ಸುಮಾರು ಟೀಮ್ ಇಟ್ಕೊಂಡಿದ್ದಾವೆ. CSK DC ಮತ್ತು GT ಇಟ್ಕೊಂಡಿದ್ದಾವೆ. ಇಲ್ಲಿ MI ಮತ್ತು LSC 2 ಮ್ಯಾಚ್ನ ಗೆದ್ದಿದ್ದಾರೆ. ಇನ್ನು 1 ಮ್ಯಾಚ್ನ ಗೆದ್ದಿರುವಂಥದ್ದು KKR. ಕ್ಲೀನ್ ಆ್ಯಂಡ್ ಕ್ಲಿಯರ್ ಕಟ್ಟಾಗಿದೆ ಪಾಯಿಂಟ್ಸ್ ಟೇಬಲ್ಲು. ಇಲ್ಲಿ ಹೆವಿ ಮಟ್ಟದ ಕಾಂಪಿಟೇಷನ್ ಇರೋದು ಟಾಪ್ 3 ಟೀಮ್ಸ್ಗಳಿಗೆ ಅಂತಲೇ ಹೇಳ್ತೀನಿ. ಅದೇ ಇವತ್ತೇನಾದ್ರು SRH ಗೆಲ್ತು ಅಂದರೆ ಟಾಪ್ 4 ಟೀಮ್ಸ್ಗಳಿಗೆ ಕಾಂಪಿಟೇಷನ್ ಆಗೋಗ್ಬಿಡ್ತವೆ. ಸೊ ನೋಡೋಣ ಏನಾಗುತ್ತೆ ಇವತ್ತಿನ ಸೀನ್ಸ್ ಅಂತ. ಮೊದಲನೇ ಮ್ಯಾಚ್ ವಿಚಾರಕ್ಕೆ ಬಂತು ಅಂತಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಹೋಸ್ಟ್ ಮಾಡ್ತಾ ಇದ್ದಾರೆ ಪಂಜಾಬ್ ಕಿಂಗ್ಸ್ನ ಕರ್ಕೊಂಬಂದ್ಬಿಟ್ಟು. ಇಲ್ಲಿ ಪಂಜಾಬ್ ಕಿಂಗ್ಸ್ ಅಂತೂ ನಾವು ಸೋಲದ ಸರದಾರರು ಅಂತ ಮೆರೀತಾವ್ರೆ. ಯಾರು ಇವರಿಗೆ ಸೋಲು ಉಣಿಸ್ತಾರೆ ಫಸ್ಟು? ನಮ್ಮ RCBನೇ ಬರಬೇಕಾಯ್ಕಕ್ಕೆ ಇವರಿಗೆ ಅಂತ ನಾವು ಕೂಡ ವೆಯ್ಟ್ ಮಾಡ್ತೀವಿ. ಈ ಸೀಸನಲ್ಲಿ ಮೋಸ್ಟ್ ಆ್ಯಂಟಿಸಿಪೇಟೆಡ್ ಎಕ್ಸೈಟಿಂಗ್ ಮ್ಯಾಚ್ ಇರೋದು ಯಾವುದೋ ಅಂತ ಅನ್ನೋದು RCB ವರ್ಸಸ್ ಪಂಜಾಬ್ ಕಿಂಗ್ಸು. ಎಲ್ ಕ್ಲಾಸಿಕ್ಕೂ ಅಲ್ಲ, ಮುಂಬೈ ವರ್ಸಸ್ CSKನೂ ಅಲ್ಲ, ಅಥವಾ ಮುಂಬೈ ವರ್ಸಸ್ RCBನೂ ಅಲ್ಲ, ಅಥವಾ RCB ವರ್ಸಸ್ CSKನೂ ಅಲ್ಲ. ಇದು ಯಾವುದೂ ಅಲ್ಲ ಆ್ಯಂಟಿಸಿಪೇಟೆಡ್ ಮ್ಯಾಚು. ಪಂಜಾಬ್ ಕಿಂಗ್ಸ್ ವರ್ಸಸ್ RCBಗೆ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಿದ್ದೀವಿ. ರೆಡ್ ವರ್ಸಸ್ ರೆಡ್, ನೋಡೋಣ ಅದೇನಾಗಿದೆ ಅಂತ. ನಾವು ಆ ಮ್ಯಾಚ್ ಬಗ್ಗೆ ಮಾತಾಡೋದು ಬೇಡ, ಈ ಮ್ಯಾಚ್ ಬಗ್ಗೆ ಮಾತಾಡೋಣ. ಅರುಣ್ ಜೇಟ್ಲಿಲಿ ಆಗಿರೋದ್ರಿಂದ ಇಲ್ಲಿನ ಆವ್ರೇಜ್ ಸ್ಕೋರು 200 ರೇಂಜಲ್ಲೇ ಇದೆ. ಇವತ್ತು ಹೈ ಸ್ಕೋರಿಂಗ್ ಆಗುವಂಥ ಚಾನ್ಸ್ ಜಾಸ್ತಿ. ಸಿಮಿಲರ್ಲಿ ಚಿನ್ನಸ್ವಾಮಿ ರೇಂಜ್ಗೆ ಇರುವಂಥ ಸ್ಟೇಡಿಯಮು, ಶಾರ್ಟ್ರ್ ಬೌಂಡ್ರೀಸ್ ಕೂಡ ಇರೋದ್ರಿಂದ ಇವತ್ತು ಒಂದು ಹೆವಿ ಸ್ಕೋರ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅರುಣ್ ಜೇಟ್ಲಿಲಿ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿರುವಂಥ ಔಟ್ಫೀಲ್ಡು. ಆ್ಯಂಡ್ ಮಧ್ಯಾಹ್ನದ ಮ್ಯಾಚ್ ಆಗಿರೋದ್ರಿಂದ ಡ್ಯೂ ಫ್ಯಾಕ್ಟರ್ ಏನೂ ಬರೋದಿಲ್ಲ. ಇಲ್ಲಿ ಬ್ಯಾಟಿಂಗ್ ಫಸ್ಟ್ ಆಯ್ಕೆ ಮಾಡಿಕೊಂಡ್ರು ಆಶ್ಚರ್ಯ ಪಡೋದೇನಿಲ್ಲ. ಬಟ್ ನಾರ್ಮ್ ಏನು ಅಂತಂದರೆ ಬ್ಯಾಟಿಂಗ್ ಫಸ್ಟ್ ಮಾಡೋದಿಲ್ಲ, ಬ್ಯಾಟಿಂಗ್ ಸೆಕೆಂಡ್ ಮಾಡ್ತಾರೆ. ಚೇಂಜ್ ಮಾಡೋದಕ್ಕೆ ಎಲ್ಲ ಟೀಮ್ಗಳು ಕೂಡ ನೋಡ್ತಾ ಇರ್ತವೆ. ಸೊ ಇಲ್ಲಿ ಏನೇನಿದೆಯಪ್ಪ, ಆವರೇಜ್ ಫಸ್ಟ್ ಇನ್ನಿಂಗ್ಸ್ ಸ್ಕೋರ್ 195 ಆ್ಯಂಡ್ ಪ್ಲಸ್ ಇದೆ. ಆವ್ರೇಜ್ ಫಸ್ಟ್ ಇನ್ನಿಂಗ್ಸ್ ಕೂಡ 195 ಆ್ಯಂಡ್ ಪ್ಲಸ್ ಇದೆ. ಸೊ ಇಲ್ಲಿ ಪಕ್ಕ 200 ಮಿನಿಮಮ್ ಹೊಡಿಬೇಕು ಗೆಲ್ಲಬೇಕು ಅಂದರೆ ಫಸ್ಟ್ ಬ್ಯಾಟಿಂಗ್ ಆಡೋರು. ಇಲ್ಲ ಅಂತಂದರೆ ಕಾಲು ಎತ್ಕೊಂಡ್ರು ಅಂತಲೇ ಅರ್ಥ. ಅದು ಪಂಜಾಬ್ ಕಿಂಗ್ಸ್ ಏನಾದ್ರು ಚೇಸಿಂಗ್ ಸಿಕ್ಬಿಡ್ತು ಅಂತ ಅಂದರೆ
ಅವರು 240 ಆದರೂ ಬಿಡಲ್ಲ, 250 ಆದರೂ ಬಿಡಲ್ಲ, 260 ಆದರೂ ಬಿಡಲ್ಲ, ಪ್ರೆಷರೇ ತಗೊಳ್ಳಲ್ಲ. ಆ ಥರ ಆ ರೇಂಜಿಗೆ ಒಂಥರ ಚೇಸ್ ಮಾಡ್ತಾರೆ. ಅಲ್ಲ ಗುರು, ಇರೋಂಥ ಫಾರ್ಮಲ್ಲಿ ನೋಡಿ ಹೆಂಗಿದ್ದಾರೆ ಅಂತ. ಶ್ರೇಯಸ್ ಅಯ್ಯರು ಫಾರ್ಮಲ್ಲಿ ಕಾಣಿಸ್ತಿದ್ದಾರೆ, ಪ್ರಿಯಾಂಶ್ ಆರ್ಯನು ಫಾರ್ಮಲ್ಲಿದ್ದಾರೆ, ಪ್ರಭ್ಸಿಮ್ರನ್ ಸಿಂಗು ಫಾರ್ಮಲ್ಲಿದ್ದಾರೆ. ಈ ಕಡೆಯಿಂದ ನೋಡಿ ಇರೋ ಬರೋರೆಲ್ಲ ಕೂಪರ್ ಕಾನ್ಲಾಯು ಫಾರ್ಮಲ್ಲಿದ್ದಾರೆ. ಎಲ್ಲ ಇರೋ ಬರೋರೆಲ್ಲ ಹಾಕೊಂಡು ಚಚ್ಚಿ ಗುದ್ದಿ ಇಟ್ಟಾಡ್ಸೋಂಥ ಪ್ಲೇಯರು. ಜೊತೆಗೆ ಮಾರ್ಕಸ್ ಸ್ಟಾನಿಸು ಮತ್ತು ಇಲ್ಲಿ ಶಶಾಂಕ್ ಸಿಂಗ್ ಬೇರೆ ಸೇರ್ಕೊಂತಾರೆ. ಅದಕ್ಕೆ ಯಾನ್ಸನ್ ಬೇರೆ ಬ್ಯಾಟಿಂಗ್ ಡೆಪ್ತು. ಅದಕ್ಕೆ ಏನು ಬೌಲಿಂಗ್ ಇರೋದು. ಈ ಕಡೆಯಿಂದ ಬ್ಯಾಕ್ಲೈಟ್ ಮಾಡೋವಂಥ ಬೌಲಿಂಗು, ಮಾರ್ಕೋ ಯಾನ್ಸನ್ ಮಾಡೋವಂಥ ಮಾರಕ ಬೌಲಿಂಗು, ಸ್ಪಿನ್ ಏನು ಕಮ್ಮಿನ ಚಾಲು. ಈ ಕಡೆಯಿಂದ ಹರ್ಷದೀಪ್ ಸಿಂಗ್ನ ಮರೆಯೋಂಗಿಲ್ಲ. ಸೈಕಾಗಿರುವಂಥ ಒಂದು ಬೌಲಿಂಗ್ ಯೂನಿಟು, ಸೈಕಾಗಿರುವಂಥ ಒಂದು ಬ್ಯಾಟಿಂಗ್ ಯೂನಿಟು. ಸೊ ಇವರಿಗೆ ಕಂಪೇರ್ ಮಾಡ್ತು ಅಂತಾರೆ, ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಇವರು ಸ್ವಲ್ಪ ಮಿಡ್ಲ್ ಆರ್ಡರ್ ಲೀಡಲ್ಲಿ. ಕ್ಯಾಪಿಟಲ್ಸ್ ಅವರು KL ರಾಹುಲ್ ಅವರು ಆ ಮಟ್ಟದ ಒಂದು ಹೌದು ರನ್ಸ್ ಬರ್ತಿದೆ ಒಂದು ಸ್ವಲ್ಪ, ಬಟ್ ಅಷ್ಟೊಂದು ಕನ್ವಿನ್ಸಿಂಗಾಗಿ ಕಾಣಿಸ್ತಾ ಇಲ್ಲ KL ರಾಹುಲ್ ಅವರು ಈ ಸೀಸನಲ್ಲಿ. ಬ್ಯಾಟಿಂಗೇ ಏನೋ ಒಂಥರ ಅನ್ಕಂಫರ್ಟಬಲ್ ಆಗಿ ಆಡ್ತಿರೋ ಥರ ಕಾಣಿಸ್ತೆ. ಸೊ ಅಷ್ಟೊಂದು ಹೋಪ್ಸ್ ಇಲ್ಲ ಇವತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೆ ಗೆಲ್ತಾರೆ ಅಂತ. ಟು ಬಿ ಹಾನೆಸ್ಟು ಡೆಲ್ಲಿ ಕ್ಯಾಪಿಟಲ್ಸು ಈ ಮ್ಯಾಚ್ನ ಸೋಲುವಂಥ ಚಾನ್ಸ್ ಜಾಸ್ತಿ ಇದೆ. ಈ ಮ್ಯಾಚು ಖಂಡಿತ ಇದೊಂದು 70-30 ಕಾಂಟೆಸ್ಟ್ ಅಂತಲೇ ಹೇಳ್ತೀನಿ. ಅದರಿಂದ ಪಂಜಾಬ್ ಕಿಂಗ್ಸ್ ಗೆಲ್ತಾರೆ ಮೊದಲನೇ ಮ್ಯಾಚ್ನ. ಹೆಡ್ ಟು ಹೆಡ್ ಕೂಡ ಅದೇ ಥರ ಇದೆ. 35 ಮ್ಯಾಚಲ್ಲಿ 17 ಮ್ಯಾಚ್ನ ಗೆದ್ದಿದ್ದಾರೆ ಪಂಜಾಬ್ ಕಿಂಗ್ಸ್ ಅವರು, 17 ಮ್ಯಾಚ್ನ ಗೆದ್ದಿದ್ದಾರೆ ಇವರು ಡೆಲ್ಲಿ ಕ್ಯಾಪಿಟಲ್ಸ್ ಅವರು. ಸೊ ಈಕ್ವಲ್ ಆಗಿದೆ ಹೆಡ್ ಟು ಹೆಡ್ ಬ್ಯಾಟಲ್ಲು. ಆ್ಯಂಡ್ ಅರುಣ್ ಜೇಟ್ಲಿ ಅಂತ ಬಂದಾಗ ಇಲ್ಲೂ ಕೂಡ ಈಕ್ವಲ್ ಆಗಿದೆ ಬ್ಯಾಟಲ್ಲು. ಟೋಟಲಾಗೆ 12 ಮ್ಯಾಚ್ ಆಗಿರೋದು. 12 ಮ್ಯಾಚಲ್ಲಿ 6 ಮ್ಯಾಚ್ನ ಇವ್ರು ಗೆದ್ದರೆ 6 ಮ್ಯಾಚ್ನ ಅವ್ರು ಗೆದ್ದಿದ್ದಾರೆ. ಅಂದರೆ ಬ್ಯಾಟಲ್ಲು ಈಕ್ವಲ್ ಆಗಿದೆ, 50-50 ಇದೆ ಬ್ಯಾಟಲ್ಲು. ಬಟ್ ನಾನು ಹೇಳ್ತಿದ್ದೀನಿ ಇದು 70-30 ಕಾಂಟೆಸ್ಟ್. ಪಂಜಾಬ್ ಕಿಂಗ್ಸ್ 70%, 30% ಡೆಲ್ಲಿ ಕ್ಯಾಪಿಟಲ್ಸ್ ಅಂತ. ಎರಡನೇ ಮ್ಯಾಚು RR ವರ್ಸಸ್ SRH ಅಂತ ಬಂದಾಗ RR ಅವರ ಹೋಮ್ ವೆನ್ಯೂ ಸವಾಯ್ ಮಾನ್ಸಿಂಗಲ್ಲಿ ಆಗ್ತಾ ಇರೋಂಥ ಮ್ಯಾಚ್ ಇದು. 64% ವಿನಿಂಗ್ ಪಾಸಿಬಿಲಿಟಿ ಇರೋದು ಚೇಸ್ ಮಾಡಿರುವಂಥ ಟೀಮ್ಗೆ ಸವಾಯ್ ಮಾನ್ಸಿಂಗಲ್ಲಿ. ಇಲ್ಲಿ ಕಣ್ಮುಚ್ಕೊಂಡು ಟಾಸ್ ಗೆದ್ದರು ಬೌಲಿಂಗ್ ಆಯ್ಕೆ ಮಾಡ್ಕೊತಾರೆ, ಇದಂತೂ ಖಚಿತ. ಸೊ ಆವ್ರೇಜ್ ಫಸ್ಟಿಂಗ್ ಸ್ಕೋರ್ ಅನ್ನೋಂಥದ್ದು ಸವಾಯ್ ಮಾನ್ಸಿಂಗಲ್ಲೂ ಕೂಡ ಕ್ರೇಜಿ ಆಗಿದೆ ಗುರು. ಜೈಪುರಲ್ಲಿ 195 ಇಲ್ಲೂ ಕೂಡ ಇದೆ. ಸೊ ಇಲ್ಲೂ ಕೂಡ ಒಳ್ಳೆ ಬ್ಯಾಟಿಂಗ್ ಪ್ಯಾರಡೈಸ್ ಥರನೇ ಇದೆ ವಿಕೆಟು. ಈ IPL ಕಾಣಿಸ್ಕೊಂಡಿರೋದು. ಆ್ಯಂಡ್ ಅರುಣ್ ಜೇಟ್ಲಿ ಕೂಡ ಇವತ್ತು ಎರಡೂ ಎಂಡಲ್ಲೂ ಕೂಡ ಅದ್ದೂರಿ ರನ್ಸ್ ಫ್ಲೋನ ಎಕ್ಸ್ಪೆಕ್ಟ್ ಮಾಡ್ಬೋದು. ಹೈ ಸ್ಕೋರಿಂಗ್ ಗೇಮ್ನ ಎರಡೂ ಮ್ಯಾಚಲ್ಲೂ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಿ ರಾಜಸ್ಥಾನ್ ರಾಯಲ್ಸ್ ಅವ್ರದ್ದು ಏನಾಗ್ತಿದೆ ಅಂತಂದರೆ ಸ್ವಲ್ಪ ಮಿಡಲ್ ಆರ್ಡರು ಸ್ವಲ್ಪ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತಾ ಇದೆ. ಟಾಪ್ ಆರ್ಡರ್ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿ ಕಾಣಿಸಿದೆ. ಓಪನರ್ಸ್ಗಳಿಂದ ರನ್ ಬರಬೇಕು. ಸಿಮಿಲರ್ಲಿ ಒಂಥರ GT ಥರ ಟೀಮ್ ಅಂತ ಹೇಳಬೇಕು ರಾಜಸ್ಥಾನ್ ರಾಯಲ್ಸು. ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಸ್ಟ್ರಗಲ್ ಮಾಡಿದೆ. ನೋಡಿ ರವೀಂದ್ರ ಜಡೇಜಾ ಏನೋ ರನ್ಸ್ ಹೊಡೋರು 40 ರನ್ ಹೊಡೋರು ಲಾಸ್ಟ್ ಮ್ಯಾಚು. ಇಲ್ಲಾಂದರೆ ಬೈಕ್ ಬಂದ್ಬಿಟ್ರದ್ದು ಬೀಜಗಳೆಲ್ಲ ಅವರಿಗೆ. ಬಟ್ ಬೌಲಿಂಗ್ ಸಾಕಾಗಿದೆ. ಮಾರಕ ಬೌಲಿಂಗ್ನ ಇಟ್ಕೊಂಡಿದ್ದಾರೆ ರಾಜಸ್ಥಾನ್ ರಾಯಲ್ಸ್. ಇಂಪ್ರೆಸಿವ್ ಬೌಲಿಂಗ್ನ ಇಟ್ಕೊಂಡಿದ್ದಾರೆ. ಲಾಸ್ಟ್ 2 ಗೇಮು ಕೂಡ ಲೋ ಸ್ಕೋರಿಂಗ್ ಆಗಿದ್ರು ಕೂಡ ರಾಜಸ್ಥಾನ್ ರಾಯಲ್ಸು ಡಿಫೆಂಡ್ ಮಾಡ್ಕೊಳ್ಳೋ ಲಾಸ್ಟ್ ಗೇಮು ಸಿಕ್ಕಾಪಟ್ಟೆ ಬುಡುಕೋಗ್ಬಿಟ್ಟಿದ್ರು. ಆದರೂ ಕೂಡ ಸೋತರು. ಬಟ್ ಬುಡುಕ್ ತರಿಸ್ಬಿಟ್ಟು 145 ಅಷ್ಟು ಹೊಡೆದಿರು ಅಂತ ಕಾಣಿಸುತ್ತೆ. ಆ ಮ್ಯಾಚ್ನೇ ಬುಡುಕ್ ತರಿಸ್ಬಿಟ್ಟಿದ್ರು. ಬಟ್ ಲಾಸ್ಟ್ ಮ್ಯಾಚ್ 160 ಹೊಡೆದಿದ್ರು. ಅದನ್ನು ಡಿಫೆಂಡ್ ಮಾಡಿಕೊಂಡ್ರು, ಸೈಕಾಗಿ ಡಿಫೆಂಡ್ ಮಾಡಿಕೊಂಡ್ರು. ಸೊ ಇವರು ಡಿಫೆಂಡ್ ಮಾಡ್ಕೊಳ್ಳೋದ್ರಲ್ಲಿ ಹೆಸರುವಾಸಿ ಆಗೋಗ್ಬಿಟ್ಟಿದೆ. ಚೆನ್ನಾಗೇ ಇದೆ ಅಂತ ಒಂಥರ ಇವರು ಬ್ಯಾಟಿಂಗು ಟಾಪ್ ಆರ್ಡರ್ ಸ್ಟ್ರಾಂಗ್ ಆಯಿತು ಅಂದರೆ ಬೌಲಿಂಗು ಸಿಕ್ಕಾಪಟ್ಟೆ ಸ್ಟ್ರಾಂಗು. ಇದು ಇವರ ಸ್ಟ್ರೆಂತು. ನನ್ನ ಪ್ರಕಾರ ಬ್ಯಾಟಿಂಗಿಗಿಂತ ಇವ್ರದ್ದು ಸ್ಟ್ರೆಂತು ಬೌಲಿಂಗ್ ಅಂತಲೇ ಹೇಳ್ತೀನಿ. ಈ ಕಡೆಯಿಂದ ಸನ್ರೈಸ್ ಹೈದರಾಬಾದ್ ಅವ್ರದ್ದು ಇವ್ರದ್ದು ಬೌಲಿಂಗಿಗಿಂತ ಬ್ಯಾಟಿಂಗ್ ಸ್ಟ್ರೆಂತು ಮೈನ್ ಸ್ಟ್ರೆಂತು. ಹೌದು, ಅಂಥ ಡೆಪ್ತ್ ಇದೆ, ಸೈಕಾಗಿರೋಂಥ ಡೆಪ್ತು SRH ಅವ್ರದ್ದು. ಅದರಲ್ಲೂ ಕ್ಲಾಸನ್ ಬೇರೆ ಹೆವಿ ಫಾರ್ಮಲ್ಲಿದ್ದಾರೆ. ಈ ಕಡೆಯಿಂದ ನೋಡಿ ಯಾರು ಫಾರ್ಮಲ್ಲಿ ಇಲ್ಲ ಅಲ್ಲಿ ಟಾಪ್ ಆರ್ಡರಲ್ಲಿ. ಇಶಾನ್ ಕಿಶಾನು ಆಡ್ತಾಯಿದ್ದಾರೆ ಚೆನ್ನಾಗೆ. ಇನ್ಫ್ಯಾಕ್ಟ್ ಲಾಸ್ಟ್ ಮ್ಯಾಚ್ ವಿಕೆಟ್ಸ್ ಆಗಿ ಕೊಡಲಿಲ್ಲ ಅಭಿಷೇಕ್ ಶರ್ಮಾ. ಟ್ರಾವೆಲ್ಸ್ ಸೆಟ್ ಒಂದು ಸ್ವಲ್ಪ ಮಟ್ಟಿಗೆ ಫಾರ್ಮ್ನ ಕಳ್ಕೊಂಡಿದ್ರೆ ಅವ್ರ ಫಾರ್ಮಿಗೆ ರಿಟರ್ನ್ ಆಯಿತು ಅಂತಂದರೆ ಸೈಕಾಗಿರುತ್ತೆ. ಬಟ್ ಇವರು ಇಲ್ಲಿ ಟಾಪ್ ಆರ್ಡ್ರು ಕಾಂಟ್ರಿಬ್ಯೂಟ್ ಮಾಡಲೇಬೇಕು ರಾಜಸ್ಥಾನ. ಇಲ್ಲ ಅಂತಂದರೆ ಅಷ್ಟನ್ನು ಹೊಡಿಯೋದಕ್ಕಾಗಲ್ಲ, 200 ಹೊಡಿಯೋದಕ್ಕಾಗೋದಿಲ್ಲ. ಇನ್ಫ್ಯಾಕ್ಟ್ ಅವ್ರು ಟಾಪ್ ಆರ್ಡ್ರು ಆಡಿಲ್ಲ ಅಂತಂದ್ರೂ ಕೂಡ ಅವ್ರಿಗೆ 200 ಹೊಡಿಯೋಂಥ ಅಬಿಲಿಟಿ ಇದೆ SRHಗೆ. ಬಟ್ ಇವ್ರಿಗೆ ಅದು ಅಬಿಲಿಟಿ ಕಾಣಿಸ್ತಾ ಇಲ್ಲ. ಸೊ ಅದು ಒಂದು ಸ್ವಲ್ಪ ಡಿಮೆರಿಟ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಒಂದು ಮ್ಯಾಚ್ನ ಗೆದ್ದಿದ್ದಾರೆ ಆಲ್ರೆಡಿ SRH ಅವರು ಅವರ ಹೋಮಲ್ಲಿ. ಅದೇ ರಾಜೀವ್ ಗಾಂಧಿ ಸ್ಟೇಡಿಯಮಲ್ಲಿ ಈ ಸೀಸನ್ನ ಏಪ್ರಿಲ್ 13ನೇ ತಾರೀಕು ಇವ್ರ ಮೇಲೆ ಗೆದ್ದಿದ್ದಾರೆ. ಹಾವಳಿ ಮಾಡ್ಕೊಂಡೇ ಗೆದ್ದಿದ್ದಾರೆ, ಅದ್ದೂರಿಯಾಗೇ ಗೆದ್ದಿದ್ದಾರೆ. ಇವರು ಸೋತಿರುವಂಥ 2 ಮ್ಯಾಚಲ್ಲಿ SRH ಕೂಡ ಒಂದು ಮ್ಯಾಚು ಇವರಿಗೆ ಸೋಲ್ಸಿದೆ ರಾಜಸ್ಥಾನ್ ರಾಯಲ್ಸ್ಗೆ. ಸೊ ಇವರು ಸೇಡನ್ನ ತೀರಿಸ್ಕೋಬೇಕು ಅಂದ್ಕೊಂತಿರ್ತಾರೆ ರಾಜಸ್ಥಾನ್ ರಾಯಲ್ಸ್ ಅವರು. ಬಟ್ ಸೇಡ್ ತೀರಿಸ್ಕೊಳ್ಳೋದಿಲ್ಲ ಅಂತ ನನಗೆ ಅನ್ನಿಸ್ತದೆ. SRH ಅವರು 2 ಮ್ಯಾಚಲ್ಲಿ ಕೂಡ ರಾಜಸ್ಥಾನ್ ರಾಯಲ್ಸ್ ಮೇಲೆ ಈ ಸೀಸನು ಗೆಲ್ತಾರೆ ಅನ್ನೋ ಒಂದು ಹೋಪ್ ಇದೆ ನನಗೆ. ಇವತ್ತು ಪಂಜಾಬ್ ಕಿಂಗ್ಸು ಮತ್ತು SRH ಅವರು ಗೆಲ್ಲುವಂಥ ಪಾಸಿಬಿಲಿಟಿ ನನಗೆ ಕಾಣಿಸಿದೆ. ಹೆಡ್ ಟು ಹೆಡ್ ಅಂತ ಬಂದಾಗ 21 ಮ್ಯಾಚ್ ಆಗಿದೆ. 12 ಮ್ಯಾಚ್ನ SRH ಅವರು ಗೆದ್ದರೆ 9 ಮ್ಯಾಚ್ನ ಗೆದ್ದಿರೋದು RR ಅವರು. ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ಮೇಂಟೈನ್ ಮಾಡಿದರೆ ಸ್ಟ್ಯಾಟ್ಸ್ನ SRH ಅವರು 12-9 ಅಂತ ಬಂದಾಗ. ಸೊ ಲಾಸ್ಟ್ ಮೀಟಿಂಗ್ ಹೇಳಿದ್ನಲ್ಲ 13ನೇ ತಾರೀಕು ಆಗಿದೆ. ಅದರಲ್ಲಿ 58 ರನ್ನ ಮಾರ್ಜಿನ್ದಾಗ ಗೆದ್ದರೆ. ಇಶಾನ್ ಕಿಶಾನ್ ಅವರು 91 ರನ್ನ ಹೊಡೆದಿದ್ರು, ಸೈಕಾಗಿ ಆಡಿದರು. ಅವರ ಒಂದು ಪರ್ಫಾರ್ಮೆನ್ಸಿಂದನೇ ಇವರು ಸೈಕಾಗೆ ಗೆದ್ದಿದ್ದು ಆ ಮ್ಯಾಚಲ್ಲಿ. ಸೊ ಇವತ್ತಿನ ಮ್ಯಾಚ್ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಇವ್ರು ಗೆಲ್ತಾರೆ ಅಂತ. SRH ಅವರು ಅದ್ದೂರಿಯಾಗಿ ಗೆಲ್ತಾರೆ ಅಂತ ಹೋಪ್ ಮಾಡ್ತಾಯಿದ್ದೀನಿ. ನೋಡೋಣ ಏನಾಗುತ್ತೆ ಕತೆ ಅಂತ. ಇವತ್ತಿನ ಮ್ಯಾಚ್ ಯಾರು ಗೆಲ್ತಾರಪ್ಪ ನಿಮ್ಮ ಪ್ರೆಡಿಕ್ಷನ್ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ನಿಮಗೇನಾದ್ರು RR ಗೆಲ್ತಾರೆ ಅಂತ ಅನ್ನಿಸ್ತಿದೆಯಾ ಅಥವಾ ಫಸ್ಟ್ ಮ್ಯಾಚಲ್ಲಿ DC ಗೆಲ್ತಾರೆ ಅಂತ ಅನ್ನಿಸ್ತಿದೆಯಾ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ.